ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜ್ ನೆಲ್ಯಾಡಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಸಂಸ್ಥೆಯ ಸಂಚಾಲಕರಾದ ಅಬ್ರಹಂ ವರ್ಗೀಸರವರ ನೇತೃತ್ವದಲ್ಲಿ ಓಣಂ ಹಬ್ಬವನ್ನು ಆಚರಿಸಲಾಯಿತು. ನಾಡ ಹಬ್ಬವಾಗಿ ಆಚರಿಸ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಮಾವೇಲಿ ನಾಡನ್ನು ಸಂದರ್ಶಿಸಲಿಕ್ಕೆ ವರ್ಷಕ್ಕೆ ಒಮ್ಮೆ ಬರುವಂಥದ್ದು ಒಂದು ಸಂಪ್ರದಾಯ. ಬರುವಾಗ ಅವನನ್ನು ಎದುರುಗೊಳ್ಳಲಿಕ್ಕೆ ಹೂಕಳಮೆಲ್ಲ ಹಾಕಿ ಅದನ್ನು ಸ್ವಾಗತಿಸುವಂಥ ಒಂದು ಕ್ರಮ ಇದೆ. ನಾಡು ಫಲವತ್ತಾಗಿರುವಾಗ ಎಲ್ಲ ಕೃಷಿ ಫಲಗಳು ತೆಗಿಲಿಕ್ಕೆ ಆಗುವಂಥ ಸಮಯದಲ್ಲಿ ಮಾವೇಲಿ ಬರೋದು. ಒಳ್ಳೆಯದಾದಂಥ ಕಾಲ ಬಂದಾಗ ನಾನು ಬರ್ತಾ ಇರ್ತೀನಿ ಅಂತ, ವರ್ಷಕ್ಕೊಮ್ಮೆ ಬರ್ತೇನೆ ಅಂತ ಹೇಳುವಂಥ ಮಾತಿನ ಪ್ರಕಾರ ಈ ನಾಡನ್ನು ಸಂದರ್ಶಿಸಲಿಕ್ಕೆ ಮಾವೇಲಿ ಬರುವುದನ್ನು ಸ್ವಾಗತಿಸಿಕೊಂಡು ಅವನ ಆಗಮನವನ್ನು ಸಂತೋಷದಿಂದ ಕೊಂಡಾಡಲಿಕ್ಕೋಸ್ಕರ ಈ ಒಂದು ಹಬ್ಬವನ್ನು ಆಚರಿಸ್ತಿದ್ದಾರೆ. ಅಲ್ಲಿ ಅನೇಕ ಆಟಗಳನ್ನು ಆಡ್ತಾರೆ, ಉಯ್ಯಾಲೆ ಕಟ್ತಾರೆ, ದೋಣಿ ಆಟ ಆಡ್ತಾರೆ, ಹೊಡೆದಾಡಿಕೊಂಡು ಆಡ್ತಾರೆ, ಎಲ್ಲ ರೀತಿಯಾದಂತಹ ಆಟಗಳನ್ನು ಅಲ್ಲಿ ಆಡ್ತಾರೆ. ಇಲ್ಲಿ ನಮ್ಮ ಮಕ್ಕಳಿಗೆ ಏನಿಲ್ಲದ್ರೂ ಕೂಡ ಈ ಸೀಸನ್ನಲ್ಲಿ ಈ ಒಂದು ಹೂವು ಬೆಳೆ ಎಲ್ಲ ಇರುವಂಥ ಕಾಲದಲ್ಲಿ ಒಂದು ಹೂಕಳಮ ಹಾಕಿ ಒಂದು ಸಂತೋಷ ಪಡುವಂಥದ್ದು ಭಾಳ ಚೆಂದ ಮಾಡಿದ್ದಾರೆ. ಮಕ್ಕಳೆಲ್ಲ ಒಳ್ಳೆ ಉತ್ಸಾಹತೆಯಿಂದ ಎಲ್ಲ ತರಗತಿ ವಯಸ್ಸೆಲ್ಲರೂ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಮಕ್ಕಳು ಪುನಃ ಇಂತಹ ಕಾರ್ಯಕ್ರಮಗಳಲ್ಲಿ ತಮ್ಮ ಸೆನ್ಸ್ ಆಫ್ ಬ್ಯೂಟಿ, ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ಮತ್ತು ನಮ್ಮ ಜನಗಳೆಲ್ಲ ಒಂದೇ ರೀತಿಯಲ್ಲಿ ಎಲ್ಲರೂ ಜಾತಿ ಮತ ಭೇದ ಇಲ್ಲದೆ ಒಟ್ಟಿಗೆ ಬದುಕಬೇಕು ಎನ್ನುವಂಥ ಸಂದೇಶವನ್ನು ಈ ಓಣ ಹಬ್ಬ ನೀಡ್ತಾ ಇದೆ. ಇಲ್ಲಿ ಯಾವುದೇ ಧರ್ಮಕ್ಕೆ ಪ್ರೇರಿತವಾಗಿ ಏನಿಲ್ಲ. ಹಾಗಾಗಿ ಎಲ್ಲ ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಹಿಂದೂಗಳಿರ್ಬೋದು, ಎಲ್ಲರೂ ನಮ್ಮ ಮಕ್ಕಳು ಯಾರು ಏನಂತ ನಮಗೆ ಗೊತ್ತಾಗೋದಿಲ್ಲ. ಆ ರೀತಿಯಾದಂಥ ಒಂದು ವ್ಯತ್ಯಾಸ ಇಲ್ಲದೆ ಎಲ್ಲರೂ ಒಂದುಗೂಡಿ ಸಹೋದರಿಯರ ರೂಪದಲ್ಲಿ ಒಂದು ಭಾವನೆಯಲ್ಲಿ ಈ ಹಬ್ಬವನ್ನು ಇವತ್ತು ನಾವು ಆಚರಿಸ್ತೀವಿ.